ರಿಲ್ಯಾಕ್ಸ್ ಅಂತ ಫ್ರಿಜ್ಜಲ್ಲಿ ರಿಲ್ಯಾಕ್ಸ್ ಅಂತ ಅಲ್ಲೇನು ಮಾಡ್ತೀರಿ? ಅಲ್ಲಿ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀರಾ? ಓಕೆ. ನಿಮ್ಮ ಅಪ್ಪನ ಹೆಸರೇನು? ನರಸಿಂಹಯ್ಯ. ನರಸಿಂಹಯ್ಯ. ನಿಮ್ಮಮ್ಮ? ಲಕ್ಷ್ಮಕ್ಕ. ಲಕ್ಷ್ಮಕ್ಕ. ಏನ್ರಿ ಗೋವಿಂದರಾಜ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಏನಾಗಿದೆ ನಿಮಗೆ? ಆಕ್ಸಿಡೆಂಟ್ ಆಗಿತ್ತಾ? ಯಾವಾಗ? ಅಕ್ಟೋಬರ್. ಯಾವ ತಿಂಗಳಿದು? ಏಪ್ರಿಲ್ 29. ಹೇಗಾಯ್ತು ಆಕ್ಸಿಡೆಂಟ್? ರೋಡ್ ಕ್ರಾಸ್ ಮಾಡ್ತಾ ಇದ್ರಿ. ನೀವು ಊಟ ತರಕ್ ಹೋಗ್ತಾ ಇದ್ರಾ? ಏನ್ ಓದಿತ್ತು ನಿಮ್ಗೆ? ನಿಮ್ ಪ್ರಜ್ಞೆ ಇತ್ತಾ? ಆಮೇಲೆ ಏನಾಯ್ತು ಏನೋ ಗೊತ್ತಿಲ್ಲ. ಎಷ್ಟು ದಿನ ನಿಮ್ ಪ್ರಜ್ಞೆ ಇರ್ಲಿಲ್ಲ? 13 ಡೇಸ್. ಈಗ ಹೇಗಿದ್ದೀರಿ? ಏನ್ ಕೆಲಸ ಮಾಡ್ತೀರಾ? ಮಾರ್ಕೆಟಿಂಗ್. ಯಾರಿವ್ರು? ಅವರು? ಇವರು? ಈಗ ಎಲ್ಲಿದ್ದೀರಾ ನೀವೀಗ? ಯಾವ್ದು ಆಸ್ಪತ್ರೆ ಇದು? ಓಕೆ. ಆರಾಮ ಮನೆಗೆ ಹೋಗ್ತೀರಾ? ಆಯ್ತು, ಎಲ್ಲ ಅದನ್ನ ಕಳಿಸ್ಕೊಡ್ತೀನಿ, ನೋಡೋಣ. ಆಯ್ತು. ಎಲ್ಲರೂ ಡಾಕ್ಟರ್ ಇದ್ದ ಸಿಸ್ಟ್ರು, ನರ್ಸ್ಗಳು, ಕೆಲಸ ಮಾಡೋರು ಎಲ್ಲ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ನಮ್ಮ ಹುಡುಗನಿಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಹಾಸ್ಪಿಟ್ಲಿಗೆ ಒಳ್ಳೆ ಕೀರ್ತಿ ಬರಲಿ, ಚೆನ್ನಾಗಲಿ, ಒಳ್ಳೇದಾಗಲಿ ಸರ್. ಹಾಯ್ ಸರ್, ನಮಸ್ತೆ. ನಮ್ಮ ಪೇಷಂಟ್ ಗೋವಿಂದರಾಜ್ ಅಂತ ನಮ್ಮ ಬ್ರದರ್ ಆಗಬೇಕು. ಏಪ್ರಿಲ್ 29 ಈ ಮೆಟ್ಟ ಆಕ್ಸಿಡೆಂಟ್. ತುಂಬ ಹೆಡ್ ಇಂಜುರಿ ಆಗಿತ್ತು. ನಾವು ಬರೀ ಹೆಡ್ ಇಂಜುರಿ ಅಂದ್ಕೊಂಡು ಬೇರೆ ಕಡೆ ಎಲ್ಲ ಸುತ್ತಾಡಿದ್ವಿ, ಬಟ್ ನಮಗೇನು ಸಕ್ಸಸ್ ಆಗಲಿಲ್ಲ. ಕೊನೆಗೆ ನಮಗೆ ನಮ್ಮ ಫ್ರೆಂಡ್ಗಳ ಮುಖಾಂತರ ದೀಪಶ್ರೀ ಹಾಸ್ಪಿಟ್ಲಿಗೆ ಡಾಕ್ಟರ್ ಶ್ರೀಧರ್ ಅವ್ರು ರೆಫರ್ ಮಾಡಿಕೊಂಡು ನಾವು ಬಂದ್ವಿ ಇಲ್ಲಿಗೆ. ಬಂದಮೇಲೆ ನಾವು ಬರೀ ನ್ಯೂರೋ ಇಂಜುರಿ ಆಗಿದೆ ಅಂತೇಳಿ ನಾವು ಅಂದ್ಕೊಂಡ್ವಿ. ಆಕ್ಚುಲಿ ಆ್ಯಡ್ ಸ್ಟೇಜ್ 2 ಆನ್ ಡಿಫ್ಯೂಷನ್ ಆಪ್ಷನಲ್ ಇಂಜುರಿ. ಓಕೆ, ತುಂಬಾ ಕಡೆ 2-3 ತಿಂಗಳಾಗುತ್ತೆ ರಿಕವರ್ ಆಗುತ್ತೆ ಅಂತ ಹೇಳಿದ್ರು. ದೀಪಶ್ರೀ ಆಸ್ಪತ್ರೆಗೆ ಕರ್ಕೊಂಡ್ಬಂದಿದ್ದಕ್ಕೆ ಡಾಕ್ಟರ್ ಶ್ರೀಧರ್ ಅವರು ಜಸ್ಟ್ 5 to 6 ಡೇಸ್ ಅಲ್ಲಿ ರಿಕವರಿ ಮಾಡಿಕೊಟ್ಟಿದ್ದಾರೆ. ಬರೀ ನಾವು ನ್ಯೂರೋ ಅಂದ್ಕೊಂಡಿದ್ದಾರೆ, ಹೊಡೆತ ಬಿದ್ದಿದೆ ಅಂದ್ಕೊಂಡಿದ್ವಿ. ಆಮೇಲೆ ಗೊತ್ತಾಯ್ತು ಅಬ್ಡೋಮನ್ ಎಲ್ಲ ಪೇನ್ ಆಗಿದೆ ಅಂತ. ಆಫ್ಟರ್ ದಟ್ ಅವರು ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿ ಇವಾಗ ನಮ್ಮ ಪೇಷಂಟ್ ತುಂಬಾ ರಿಕವರ್ ಆಗಿದ್ದಾರೆ. ಜಸ್ಟ್ 12 ಡೇಸ್ ಆಯಿತು. ತುಂಬಾ ಚೆನ್ನಾಗಿದ್ದು ಓಡಾಡ್ತಾ ಇದ್ದಾರೆ, ಊಟನೂ ಚೆನ್ನಾಗಿ ತಿಂತಾ ಇದ್ದಾರೆ. ದಯವಿಟ್ಟು ಏನಾದರೂ ಇಲ್ಲಿ ಸುತ್ತಮುತ್ತ ಆಕ್ಸಿಡೆಂಟ್ ಕೇಸಸ್ ಏನಾದರೂ ಪೇಷಂಟ್ಸ್ ಇದ್ರೆ ದಯವಿಟ್ಟು ಬಂದು ದೀಪಶ್ರೀ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿಸಿ. ಗೋವಿಂದರಾಜು, ಆರಾಮಿದ್ದೀರಾ? ಮನೆಗೆ ಹೋಗ್ತೀರಾ? ಆಯ್ತು, ಹುಷಾರಾಗಿ ಹೋಗಿ. ನಿಮ್ಮ ಅಪ್ಪ ಅಮ್ಮನೆಲ್ಲ ಚೆನ್ನಾಗಿ ನೋಡ್ಕೊಳ್ಳಿ. ನಿಮ್ ಚಿಕ್ಕಪ್ಪ ಇವರೆಲ್ಲರೂ ನಿಮ್ ಚೆನ್ನಾಗಿ ನೋಡ್ಕೊಂಡವ್ರೆ. ನನಗೆ ಗೊತ್ತು 12 ದಿನದಿಂದ ನಿಮ್ ಕುಟುಂಬನೇ ಇಲ್ಲಿತ್ತು. ಓಕೆ, ಎಲ್ಲಾರು ಚೆನ್ನಾಗಿ ದುಡಿದು ಚೆನ್ನಾಗಿ ನೋಡ್ಕೊಳ್ಳಿ. ಧನ್ಯವಾದ. ಎಲ್ಲ ಡಾಕ್ಟರ್ಗಳು, ಸಿಸ್ಟರ್ಗಳು ಒಳ್ಳೇದಾಗಲಿ. ಎಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಎಲ್ಲ ಒಳ್ಳೇದಾಗಲಿ. ಚೆನ್ನಾಗಿ ತುಂಬಾ ಥ್ಯಾಂಕ್ ಯು. ಥ್ಯಾಂಕ್ ಯು.